ಓಂ ಮೂಲಂ ತರೋಃ ಕೇವಲಮಾಶ್ರಯಂತಃ ಪಾಣಿದ್ವಯಂ ಭೋಕ್ತುಮಮತ್ರಯಂತಃ ಕಂಥಾಮಿವ ಶ್ರೀಮಪಿ ಕುತ್ಸಯಂತಃ ಕೌಪೀನವಂತಃ ಖಲು ಭಾಗ್ಯವಂತಃ ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಿಥುನ ರಾಶಿ ಗುರುಬಲದ ವಿಡಿಯೋ. ಗುರು ಬದಲಾವಣೆಯನ್ನು ಹೊಂದುತ್ತಾ ಇದೆ. ದಿನಾಂಕ 2/6/2026 ಗುರು ಮಿಥುನ ರಾಶಿಯಿಂದ ಮುಂದಿನ ರಾಶಿಗೆ ಹೋಗ್ತಾರೆ. ಇಷ್ಟು ದಿನ ಜನ್ಮ ಗುರು ಅನ್ನುವಂತಹ ಒಂದು ಸಮಸ್ಯೆ ಕಾಡ್ತಾ ಇತ್ತು ಮಿಥುನ ರಾಶಿಯವರಿಗೆ. ಕಳೆದ 2 ವರ್ಷದಿಂದ ವೆರಿ ಹಾರಿಬಲ್ ಸಿಚುವೇಶನ್ಸ್, ತುಂಬ ನೆಗೆಟಿವ್ ಟೈಮ್. ಎಲ್ಲ ಥರದಲ್ಲೂ ನಾನು ಒಂದೊಂದೇ ಹೇಳಿ ನಿಮ್ಮ ಮನಸ್ಸು ಬೇಸರ ಮಾಡೋಕ್ಕೆ ಇಷ್ಟ ಆಗಲ್ಲ. ನನಗೆ ಎಲ್ಲ ವಿಚಾರದಲ್ಲೂ ಹಿಂದುಳಿದ ಒಂದು ರೀತಿಯಾಗಿ ಆಗ್ಬಿಡ್ತೀರಾ. 99% ಆಗೋ ಕೆಲಸಗಳು 100ಗೆ ರೀಚ್ ಆಗಲ್ಲ. ದುಃಖ, ಬಿಸ್ನೆಸ್ಸಲ್ಲಿ ಲಾಸು, ಇನ್ನೊಂದು ಮತ್ತೊಂದು, ಈ ಥರ ಭಾಳ ಅನುಭವಿಸಿದ್ದೀರ 2 ವರ್ಷದಿಂದ. ಯಾಕೆ 2 ವರ್ಷ ಗುರುಗಳೇ? 1 ವರ್ಷ ಅಲ್ಲ ಗುರು ಬಂದು ಇಲ್ಲ. 2024 ಮಧ್ಯದಿಂದ ಅಂದರೆ ಮೇಯಿಂದ 2025 ಮೇವರೆಗೂ ನಿಮಗೆ ಗುರು ಬಂದು ಹೌಸ್ ಆಫ್ ಲಾಸ್ ಅಲ್ಲಿತ್ತು, 12ನೇ ಮನೆ, ನಷ್ಟಸ್ಥಾನ, ವ್ಯಯಸ್ಥಾನ. ಆಮೇಲೆ 2025 ಮೇ 15ರಿಂದ ನಿಮಗೆ ಜನ್ಮಗುರು ನರೋ ದುಃಖಂ. ಅಲ್ಲಿಗೆ ಗುರು ಮಿಥುನ ರಾಶಿಯವರಿಗೆ ಬಹಳ ಕಷ್ಟ ಕೊಟ್ಟುಬಿಟ್ಟಿತ್ತು. ಬಟ್ ಇದೇ ಜೂನ್ 2ನೇ ತಾರೀಕು ಗುರು ನಿಮ್ಮ ಮನೆಯಿಂದ ಮುಂದಿನ ಮನೆಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ವಿಶೇಷವಾಗಿ ಮಿಥುನ ರಾಶಿಯವರಿಗೆ 100% ಗುರುಬಲ, ಸುಮಾರು 379 ದಿನಗಳು ಈ ಗುರುಬಲ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿ ಆಗ್ತಾ ಇದೆ. ಇದೊಂದು ವಿಡಿಯೋ ಪ್ರಾರಂಭದಲ್ಲೇ ಒಂದು ಶುಭ ಸುದ್ದಿ. ಹಾಗಾದರೆ ನಿಮ್ಗೆ ಏನೇನು ಫಲ ಇದೆ ನೋಡಿ. ನಿಮ್ಮ ಜನ್ಮ ಜಾತಕ ಇದೆಯಲ್ಲ, ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಏನಾದರೂ ತುಂಬ ಸ್ಟ್ರಾಂಗ್ ಆಗಿದ್ದರೆ ಇದು 200% ಫಲ ಕೊಡೋಕ್ಕೆ ಶುರುವಾಗುತ್ತೆ. ಅದಕ್ಕೆ ನೀವು ತಿಳ್ಕೊಬೇಕಂದ್ರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ, ಗುರು ಉಚ್ಚ ಸ್ಥಾನದಲ್ಲಿದ್ದಾರಾ, ಸ್ವಕ್ಷೇತ್ರದಲ್ಲಿದ್ದಾರಾ, ಮಿತ್ರ ಸ್ಥಾನದಲ್ಲಿದ್ದಾರಾ, ಸಮಬಲದಲ್ಲಿದ್ದಾರಾ ಅಂತ ತಿಳ್ಕೊಳ್ಳಿ. ಅಕಸ್ಮಾತ್ ಏನಾದರೂ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಚೆನ್ನಾಗಿತ್ತಾ, ಗೋಚಾರದಲ್ಲೂ ಗುರು ಚೆನ್ನಾಗಿದೆ, ಸೂಪರ್ ಜಾಕ್ಪಾಟ್ ಹೊಡೆದ್ರೆ ಈ ವರ್ಷ ನೀವೇನೇನು ಮಾಡೋದು ಸಕ್ಸಸ್ ಆಗಿಬಿಡುತ್ತೆ, ನೆಕ್ಸ್ಟ್ ಲೆವೆಲ್ ರೀಚ್ ಆಗಿಬಿಡ್ತೀರಾ. ಕೇವಲ ಹಣದಲ್ಲಿ ಮಾತ್ರ ಅಲ್ಲ, ಆಯಾ ವಯಸ್ಸಿನವರಿಗೆ ಆಯಾ ಅನುಕೂಲಗಳು ಪ್ರಾಪ್ತಿ. ವಿದ್ಯಾರ್ಥಿಗಳಿಗೆ ವಿದ್ಯೆ, ಅಡಲ್ಟ್ ಏಜರ್ವರೆಗೆ ವಿವಾಹ, ಮಕ್ಕಳಾಗದಿರೋರಿಗೆ ಮಕ್ಕಳು, ಫಿನಾನ್ಷಿಯಲ್ ಆಗಿ ಸ್ವಲ್ಪ ಅನುಕೂಲ ಆಗಬೇಕಾರೋರಿಗೆ ಫಿನಾನ್ಸ್ ಅಭಿವೃದ್ಧಿ, ಆಯಾ ಏಜಿನ ಪ್ರಕಾರವಾಗಿ ಅಂತಂಥವ್ರಿಗೆ ಆ ಫಲ ಸಿಗ್ತಾ ಹೋಗುತ್ತೆ. ಸರಿ, ಅಕಸ್ಮಾತ್ ಗುರು ನಿಮ್ಮ ಜನ್ಮ ಜಾತಕದಲ್ಲಿ ಡೆಬಿಲೇಟೆಡ್, ನೀಚನಾಗಿದ್ದಾನೆ, 0 ಆಗಿದ್ದಾನೆ, ವಕ್ರಿ ಆಗಿದ್ದಾನೆ, ಅಸ್ತನಾಗಿದ್ದಾನೆ, ಶತ್ರುಮನಲ್ಲಿದ್ದಾನೆ, ಪಾಪಕರ್ತರ ಯೋಗದಲ್ಲಿದ್ದಾನೆ, ಅಥವಾ ಇನ್ಯಾವುದಾದ್ರೂ ನೆಗೆಟಿವ್ ಇತ್ತು ಅಂತಂದರೆ ಅಂಥವ್ರಿಗೆ ಗುರುಬಲ ರಕ್ಷಣೆ ಮಾಡುತ್ತೆ. ಆದರೆ ಇನ್ನಷ್ಟು ಅಭಿವೃದ್ಧಿ ಆಗೋದಕ್ಕೋಸ್ಕರ ಗುರುನ ಸ್ಟ್ರಾಂಗ್ ಮಾಡ್ಕೋಬೇಕು. ಅದಕ್ಕೆ ನಿಮ್ಮ ಮೂಲ ಜಾತಕವನ್ನು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಸರಿ ಇರಲಿ, ಈಗ ನಮ್ಮ ಗೋಚಾರದ ನೋಡಬೇಡ. ಈಗ ದ್ವಿತೀಯ ಸ್ಥಾನಕ್ಕೆ ಗುರು ಬಂದಾಗ 2ನೇ ಮನೆಗೆ ಬಂದು ಸುಮ್ಮನೆ ಬರಲ್ಲ, ಉಚ್ಚ ಸ್ಥಾನ ಆಗ್ಬಿಡ್ತಾರೆ. ಏನೇನು ಫಲ ಕೊಡ್ತಾರೆ ಅಂತಂದ್ರೆ, ದ್ವಿತೀಯ ಸ್ಥಾನೇ ಉಚ್ಚ ಗುರುಹು. ಅವಾಗ ಗುರು ಉಚ್ಚನಾದ್ರೆ ಗುರುವಿನ ಪೋರ್ಟ್ಫೋಲಿಯೋ 2 ಮೇಜರ್ ಪೋರ್ಟ್ಫೋಲಿಯೋಸ್. ಒಂದು ದುಡ್ಡು ಅಂದರೆ ಧನಾಧಿಪತಿ, ಧನಕಾರಕ, ಇನ್ನೊಂದು ಸಂತಾನಕಾರಕ. ಅವಾಗ ಧನ ಮತ್ತು ಸಂತಾನಕ್ಕೆ ಮಿಥುನ ರಾಶಿಯವರಿಗೆ ಸಮಸ್ಯೆ ಬರಲ್ಲ. ಹಣದ ಅನುಕೂಲ ತುಂಬಾ ಚೆನ್ನಾಗಿರುತ್ತೆ, ಸಂತಾನಕ್ಕೂ ಸಮಸ್ಯೆ ಆಗೋದಿಲ್ಲ. ಈ 2 ಮಾತ್ರ ಬಹಳ ವಿಶೇಷವಾದಂಥ ಫಲ ಸಿಕ್ಬಿಡುತ್ತೆ. ಅದು ಬಿಟ್ಟು ಇನ್ನೇನೇನು, ವಿತ್ತಂ ನೇತ್ರಂ ಸುಖಂ ವಿದ್ಯಾ ವಾಕ್ಪಟುಂ ಭಾಷಣಾನಿ ಚ ದ್ವಿತೀಯ ಸ್ಥಾನ ಜನ್ಯಾನಿ ಕ್ರಮ ಜ್ಯೋತಿರ್ವಿದೋ ವಿದುಹು. ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ, ಇನ್ನೂ ಇದೆ, ಇನ್ನೂ 4-5 ಹೇಳ್ಬೋದು. ಅವಾಗ ನಿಮಗೆ ಕುಟುಂಬ ವೃದ್ಧಿ ಆಗುತ್ತೆ ಗುರು ಚೆನ್ನಾಗಿರೋದ್ರಿಂದ, ನಿಮಗೆ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗುತ್ತೆ, ನಿಮ್ಮ ಮಾತಿಗೆ ವ್ಯಾಲ್ಯೂಸ್ ಬರೋಕ್ಕೆ ಶುರುವಾಗುತ್ತೆ, ಒಳ್ಳೆ ಹಣ ಸಂಪಾದನೆ ಮಾಡುವಂಥ ಅನುಕೂಲಗಳು ಭಗವಂತ ಕೊಡ್ತಾನೆ. ಬಟ್ ಯುಟಿಲೈಸ್ ಮಾಡ್ಕೊಳ್ಳೋದು ನಿಮ್ಮ ಕೈ ಮೇಲಿದೆ. ಭಗವಂತ ಕೊಡ್ತಾನೆ ಅಂದ ಮಟ್ಟಿಗೆ ಅದು ನಿಮಗೆ ಸಕ್ಸಸ್ ಆಗಲೇಬೇಕು ಅಂತಿಲ್ಲ. ಅದನ್ನು ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ಕೋತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ. ಸರಿ, ಹಾಗಾದರೆ ಗುರು 2ನೇ ಮನೆಯಲ್ಲಿದ್ದಾಗ
ಧನಕಾರಕನಾಗಿರ್ತಕ್ಕಂಥ ಗುರು ಧನಸ್ಥಾನದಲ್ಲಿದ್ದಾಗ ತತ್ರಾಪಿ ಕರ್ಕ ರಾಶಿಯಲ್ಲಿದ್ದಾಗ, ಅಂದ್ರೆ ಕರ್ಕ ರಾಶಿಗೆ ಈಗ ಗುರು ಹೋಗ್ತಾ ಇರೋದು, ಮಿಥುನ ರಾಶಿಯವರಿಗೆ ಫಲ ಹೇಳ್ತಾ ಇರೋದು. ಅಧಿಕ ಧನಾಗಮ ಪ್ರಾಪ್ತಿ ಆಗುವಂಥದ್ದು, ಅಧಿಕ ಸಂಪತ್ತನ್ನ ಅಭಿವೃದ್ಧಿ ಪಡಿಸುವಂಥದ್ದು, ಇವೆಲ್ಲೂ ಕೂಡ ತುಂಬಾ ಚೆನ್ನಾಗಾಗುತ್ತೆ. ವಕೀಲ ವೃತ್ತಿ, ಅಧ್ಯಾಪಕರು ಅಂದ್ರೆ ಟೀಚರ್ಸು, ಪ್ರೊಫೆಸರ್ಸು, ಮಾಸ್ಟರ್ಸು, ಈ ಥರ ಲೆಕ್ಚರರ್ಸ್, ಇವರಿಗೆಲ್ಲ ಧಾರ್ಮಿಕ ಮುಖಂಡರಿಗೆ ತುಂಬ ಚೆನ್ನಾಗಿರುತ್ತೆ. ವಿಜ್ಞಾನಿಗಳಿಗೆ ಅಂದರೆ ಸೈಂಟಿಸ್ಟ್ಗಳಿಗೆ ಹೊಸ ಹೊಸ ಇನ್ವೆನ್ಷನ್ಸ್ ಅನ್ನು ಮಾಡ್ತಾರೆ, ಕಂಡುಹಿಡಿತಾರೆ, ಅದೆಲ್ಲ ನಿಮ್ಗೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ನೀವೇನಾದರೂ ಆ ಪೋರ್ಟ್ಫೋಲಿಯೋಸಲ್ಲಿ ಇದ್ರೆ ಖಂಡಿತ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ತನ್ಮೂಲಕ ಧನಾಗಮ ಉಂಟಾಗುತ್ತೆ. ಮತ್ತೆ ತರ್ಕಬದ್ಧವಾದ ಮಾತಿನಿಂದ ನೀವು ಗೆಲ್ತೀರಾ, ಎಲ್ಲರನ್ನೂ ಗೆಲ್ತೀರಾ. ನಿಮ್ಮ ಮಾತಿಗೆ ಒಂದು ವ್ಯಾಲ್ಯೂ. ಜೊತೆಗೆ ಭೋಜನ ಸುಖ ತುಂಬ ಚೆನ್ನಾಗಿರುತ್ತೆ. ಎಲ್ಲರ ಗಮನ ಸೆಳೆಯುವಂಥ ಅಟ್ರಾಕ್ಷನ್ ಪವರ್ ನೀವು ಹೊಂದ್ಕೋತೀರಾ. ನೆಗೆಟಿವ್ ಆಗಿ ಅದನ್ನು ಯೂಸ್ ಮಾಡಬೇಡಿ, ಪಾಸಿಟಿವ್ ಆಗಿ ಯೂಸ್ ಮಾಡಿ. ಮತ್ತೆ ವಿಶೇಷವಾಗಿ ನಿಮ್ಮ ಮಕ್ಕಳ ಮುಖಾಂತರ ಕೂಡ ಧನಾಗಮ ಪ್ರಾಪ್ತಿ. ಒಂದೇ ಒಂದು ಮಾತು ಹೇಳುತ್ತೆ ಬೃಹಜ್ಜಾತಕ, ಗುರು ದ್ವಿತೀಯದಲ್ಲಿದ್ದಾಗ ಮಿಥುನ ರಾಶಿಯವರಿಗೆ ಗೋಚಾರದಲ್ಲಿ ತತ್ರಾಪಿ ಸುವಾಕ್ಯ, ಒಂದೇ ಮಾತಲ್ಲಿ ಹೇಳುತ್ತೆ ತತ್ರಾಪಿ ಸುವಾಕ್ಯ. ಅಲ್ಲೇ ಒಳ್ಳೆಯ ಮಾತು ಮುಗಿದೋಯ್ತು. ಕೆಟ್ಟದನ್ನೋದು ಇಲ್ವೇ ಇಲ್ಲ, ಒಳ್ಳೆಯ ಮಾತು. ಯಾವಾಗ ಒಳ್ಳೆಯ ಮಾತು ಅನ್ನೋದು ಸಿಗುತ್ತೋ ಅಲ್ಲಿಗೆ ಪ್ಲಸ್ ಪಾಯಿಂಟ್, ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮೇಲಾಗಿ ಇನ್ನೂ ಹೇಳ್ಬೋದು ನಿಮಗೆ, ಏನೋ ನಿಮ್ಮ ಮಿಥುನ ರಾಶಿಯವ್ರಿಗೆ ಸಪ್ತಮಾಧಿಪತಿ ಗುರು, ಸಪ್ತಮಾಧಿಪತಿ ದ್ವಿತೀಯದಲ್ಲಿದ್ದಾಗ ಏನು ಫಲ ಅದನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎಲ್ಲ ಪಾಸಿಟಿವ್ ಹೇಳ್ಬಿಡ್ತೀರ ಗುರುಗಳೇ, ಅಲ್ಲ, ನಿಮಗಿರೋದೇ ಪಾಸಿಟಿವ್, ನೀವು ಯುಟಿಲೈಸ್ ಮಾಡ್ಕೋಬೇಕು. ಸಪ್ತಮಾಧಿಪತಿ ದ್ವಿತೀಯದಲ್ಲಿದ್ದರೆ ಏನು ಫಲ? ದಾರಯೋಗ ಧನ ಪ್ರಾಪ್ತಿ ಅಂತ ಹೇಳಿ ಶ್ಲೋಕ ಎಂಬಂತೆ ಶುಭನಾಗಿ ಬಲಿಷ್ಠವಾದರೆ ಧನ ಪ್ರಾಪ್ತಿಯಾಗುವುದು, ವಿವಾಹ ನಂತರ ಸಮೃದ್ಧಿ ಹೊಂದುತ್ತದೆ. ಮತ್ತೆ ವಿಶೇಷವಾಗಿ ಭೋಜನ ಸುಖ, ಮತ್ತೆ ದ್ವಿಸ್ವಭಾವ ರಾಶಿ ಸ್ಥಿತ ಆಗಿರೋದ್ರಿಂದ, ಚರ ರಾಶಿಯಲ್ಲಿ ಕುತ್ಕೊಂಡಿರೋದ್ರಿಂದ ಹೆಚ್ಚು ಓಡಾಡ್ತೀರ, ಅದಂತೂ ಖಂಡಿತ ಇರುತ್ತೆ. ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಹಾಗೆ ದಶಮ 10ನೇ ಮನೆ 10th ಹೌಸ್, 10th ಹೌಸಲ್ಲಿ 10th ಹೌಸ್ ಸ್ಥಾನಾಧಿಪತಿ ಗುರು, 10ನೇ ಮನೆ ಅಧಿಪತಿನೂ ಗುರುನೇ ಮಿಥುನ ರಾಶಿಯವರಿಗೆ. 10th ಹೌಸ್ ಲಾರ್ಡ್ ಇಸ್ ಇನ್ 2nd ಹೌಸ್. ಅದೇನು ಫಲ ಕೊಡುತ್ತಾಗಾದ್ರೆ? 10ನೇ ಮನೆ ಅಧಿಪತಿ ದಶಮದಲ್ಲಿದ್ದಾಗ, ದಶಮಾಧಿಪತಿ ದ್ವಿತೀಯದಲ್ಲಿದ್ದಾಗ ಏನು ಫಲ? ದಶಮಾಧಿಪತಿ ದ್ವಿತೀಯಲ್ಲಿದ್ದರೆ ಅಧಿಕ ಸಂಪನ್ನವನ್ನು ಹೊಂದುತ್ತೀರಾ, ಕುಟುಂಬದ ವೃತ್ತಿಯನ್ನ ಮುನ್ನಡೆಸುವಂಥದ್ದು, ಪಾರಂಪರಿಕ ವೃತ್ತಿ. ಮತ್ತೆ ಅದೃಷ್ಟವಂತರಾಗ್ತೀರಾ, ಪಾಪದಿಂದ ದೂರವಾಗ್ತೀರಾ. ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಪಾಸಿಟಿವ್ಸ್ ಅನ್ನ ಯುಟಿಲೈಸ್ ಮಾಡ್ಕೊಂಡ್ರೆ ಅಂತೂ ಮಿಥುನ ರಾಶಿಯವರಿಗೆ ಬಹಳ ಅದ್ಭುತವಾದ ಸಮಯ. ಇದಲ್ಲದೆ ಬೇರೆ ಏನೇನು ಫಲ? ಅವ್ರಿರೋದು ಈಗ 4ನೇ ಮನೆಯಲ್ಲಿ. ಏನು ಫಲ ಕೊಡ್ತಾರೆ? 4ನೇ ಮನೆಯಲ್ಲಿದ್ದಾಗ ಬಹಳ ವಿಶೇಷವಾದ ಫಲ, ಸೌಕರ್ಯ ಹೆಚ್ಚು ಪಡೀತಾರೆ. ಅಂದ್ರೆ 4ನೇ ಮನೆ ಅಂದ್ರೆ ಕಾಲಚಕ್ರದ ಪ್ರಕಾರ ಮೇಷ, ವೃಷಭ, ಮಿಥುನ, ಕಟಕ, 4ನೇ ಮನೆ ಕಟಕ. ಕಟಕ ಅನ್ನೋದು 4ನೇ ಮನೆಯಿಂದ. ಕಾಲಚಕ್ರದ ಪ್ರಕಾರ ಗುರು ಬಂದು 4ನೇ ಮನೆಯಲ್ಲಿ ಇದ್ದಾರೆ. ನಿಮ್ಮ ರಾಶಿಗೆ ಗುರು 2ನೇ ಮನೆಯಲ್ಲಿ ಇದ್ದಾರೆ. 2ನೇ ಮನೆಯ ಗುರು ಏನು ಫಲ ಕೊಟ್ಟು ಬಿಡ್ತಾರೆ ಹಾಗಾದ್ರೆ? ವಿಶೇಷವಾಗಿ ಸೌಕರ್ಯವನ್ನ ಹೆಚ್ಚು ಪಡಿತೀರಾ, ಧನವಂತರಾಗ್ತೀರಾ, ಮೃದುವಾಗಿ ಮಾತನಾಡ್ತೀರಾ, ಒಳ್ಳೆ ದೇಹ ಅಭಿವೃದ್ಧಿ ಆಗುತ್ತೆ, ಸಿಹಿ ಮಾತು, ದಪ್ಪಸ್ವರ, ಮಕ್ಕಳ ರೀತಿಯಾಗಿ ಖುಷಿಯಾಗಿರ್ತೀರ ನೀವು. ಸ್ಥಿರಾಸ್ತಿ ಮತ್ತೆ ಭೂಮಿಯನ್ನ ಪಡಿತೀರಾ, ಗೌರವ ಹೆಚ್ಚಾಗುತ್ತೆ, ಸರ್ಕಾರ ಕೆಲಸಗಳು ಸಿಗುತ್ತೆ, ಶತ್ರುಗಳನ್ನ ಮಿತ್ರರಾಗಿ ಮಾಡ್ಕೋತೀರಾ, ದೀರ್ಘಾಯುಷ್ಯ ಪ್ರಾಪ್ತಿ, ಭವಿಷ್ಯ ತುಂಬಾ ಚೆನ್ನಾಗಿ ರೂಪಿಸ್ಕೊಳ್ತೀರಾ, ಹೆಚ್ಚು ಹಣ ದಾನ ಧರ್ಮಗಳಿಗೆ ಮಾಡ್ತೀರಾ, ದೇವತಾ ಕಾರ್ಯ ಮಾಡಿದ್ರು ಕೂಡ ಅಧಿಕ ಆಸಕ್ತಿ ನಿಮಗೆ ಇರುತ್ತೆ. ಇದೆಲ್ಲ ದ್ವಿತೀಯ ಸ್ಥಾನದ ಫಲ. ಹಾಗೆ ಗುರು ದ್ವಿತೀಯದಲ್ಲಿದ್ದಾಗ, 2ನೇ ಭಾವದಲ್ಲಿದ್ದಾಗ ಏನು? ತಂದೆಯ ಆಶೀರ್ವಾದ ತುಂಬಾ ಚೆನ್ನಾಗಿರುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಸ್ವಯಂ ರೂಪಿತವಾಗಿರ್ತಕ್ಕಂಥ ವ್ಯಕ್ತಿ ಆಗ್ತೀರಾ, ಧೀಶಕ್ತಿ ಅನ್ನುವಂಥದ್ದು ಪ್ರಾಪ್ತಿ ಆಗುತ್ತೆ, ಗೌರವ, ಕುಟುಂಬಕ್ಕೆ ಒಳ್ಳೆಯ ಅಭಿವೃದ್ಧಿ ಮಾಡಿ, ಮೋಸ ಮಾಡುವವರ ದೂರ ಇಡ್ತೀರಾ. ನೀವು ಎಲ್ಲವನ್ನ 6th ಸೆನ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನಿಮಗೆ. ವ್ಯಾಪಾರದಲ್ಲಿ ಸಂಪಾದನೆ ಹೆಚ್ಚಾಗುತ್ತೆ, ಕಣ್ಣಿನ ದೃಷ್ಟಿ ಬಹಳ ಚೆನ್ನಾಗಿರುತ್ತೆ, ಪಿತ್ರಾರ್ಜಿತ ಆಸ್ತಿ ಬರುತ್ತೆ, ಸಂತಾನಕ್ಕೆ ಅಭಿವೃದ್ಧಿ, ಸಂತಾನಕ್ಕೆ ಏನು ಭಯ ಪಡುವಂತ ಅವಶ್ಯಕತೆ ಇಲ್ಲ, ಅದೆಲ್ಲ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಅದಲ್ಲದೆ ಮಕ್ಕಳಿಂದ ಲಾಭ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಸಾಲ ಮಾಡ್ತಿರೋದು ಒಳ್ಳೆ ಸಾಲ, ಭೂಮಿ ತಗೊಳಕ್ ಸಾಲ ಮಾಡ್ತೀರಾ, ಮನೆ ಕಟ್ಟಕ್ಕೆ ಸಾಲ ಮಾಡ್ತಿರೋದು ಒಳ್ಳೆ ಸಾಲ, ಅದೆಲ್ಲ ಅಭಿವೃದ್ಧಿಯಾಗಿ ಆದಾಯದ ವೃದ್ಧಿಯಾಗಿ ಪತ್ನಿಯಿಂದ ಪತಿಗೆ, ಪತಿಯಿಂದ ಪತ್ನಿಗೆ ಅಭಿವೃದ್ಧಿ ಆಗ್ತಾ ಒಂದು ಒಳ್ಳೆ ಗೌರವ ಅಭಿವೃದ್ಧಿಯನ್ನು ನೀವು ಕಾಣಬಹುದಾಗಿದೆ.
ಜೊತೆಗೆ ಎಲ್ಲಾದರೂ ಹೋಗಬೇಕು, ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು, ಫ್ಯಾಮಿಲಿ ಟೂರನ್ನು ಮಾಡಬೇಕು ಅಂತಂದ್ರೆ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಸಿಗುತ್ತೆ ಆ್ಯಂಡ್ ಸಕ್ಸಸ್ಸು ಆಗ್ತೀರಾ. ಓವರಾಲ್ ನೋಡಿದಾಗ ಮಿಥುನ ರಾಶಿಯವರಿಗೆ ಕಳೆದ 2 ವರ್ಷದಿಂದ ಇರತಕ್ಕಂಥ ನೆಗೆಟಿವಿಟಿ ಈ ಜೂನ್ 2ನೇ ತಾರೀಕು 2026ರಿಂದ 379 ದಿನಗಳು, 1 ವರ್ಷಕ್ಕಿಂತ ಅಧಿಕವಾದಂಥ ದಿನಗಳು ನಿಮಗೆ ಹೆಚ್ಚಿನ ಸಪೋರ್ಟ್ ಸಿಕ್ಕಿ ಸಂತೋಷ, ಲಾಭ, ಸಮೃದ್ಧಿ ಮತ್ತು ಕಾರ್ಯ ಜಯ ಪ್ರಾಪ್ತಿ ಆಗುವಂಥದ್ದು ಎಲ್ಲ ಲಕ್ಷಣಗಳು ಕಾಣ್ತಾ ಇರೋದ್ರಿಂದ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮೂಲ ಜಾತಕದಲ್ಲಿ ಗುರುಸ್ಥಾನ, ಗುರುವಿನ ಬಲ ಅದನ್ನು ನೋಡ್ಕೊಂಡು ಡಿಸಿಷನ್ ತಗೊಳ್ಳಿ. ಅದಲ್ಲದೆ ಇಲ್ಲ ಗುರುಗಳೇ ಇನ್ನೂ ನಂಗೆ ಜಾಸ್ತಿ ಫಲ ಬೇಕು, ಗುರುವಿನ ಆಶೀರ್ವಾದ ಬೇಕು ಅಂದರೆ ಈ ಸಂದರ್ಭದಲ್ಲಿ ಎಲ್ಲ ಕಡೆ ಗುರು ಶಾಂತಿ ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ. ನಿಮ್ಮ ಊರಲ್ಲಿ, ನಿಮ್ಮ ಒಂದು ದೇವಸ್ಥಾನ, ಮಠ ಮಂದಿರಗಳಲ್ಲಿ ಮಾಡ್ತಾ ಇರ್ತಾರೆ ಗುರುಶಾಂತಿ ಮಹಾಯಾಗ, ಎಲ್ಲ ಕಡೆನೂ ಮಾಡ್ತಾರೆ. ಎಲ್ಲಾದರೂ ಒಂದು ಕಡೆ ಹೋಗಿ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿಯಲ್ಲಿ ಹೆಸರಿಸಿ ಅಲ್ಲಿ ಬರೆಸಿ ಒಂದು ಸಂಕಲ್ಪಕ್ಕೆ ಕೊಟ್ಟುಬಿಡಿ. ಒಂದು 500, 1000, 2000, 5000 ಚಾರ್ಜ್ ಇಟ್ಟಿರ್ತಾರೆ. ಆ ಚಾರ್ಜನ್ನು ಕೊಟ್ಟು ನೀವು ಬರೆಸ್ಬಿಟ್ಟು ಸಂಕಲ್ಪ ಮಾಡಿಸಿ ಪೂಜಾ ಫಲವನ್ನು ಅನುಭವಿಸಿ, ಇನ್ನೂ ಚೆನ್ನಾಗಿರ್ತೀರ. ಎಲ್ಲೂ ಅನುಕೂಲ ಆಗಲಿಲ್ಲ ಅಂದರೆ ನಾನು ನಿಮ್ಮ ಸಹಕಾರದೊಂದಿಗೆ ಇದೇ 2ನೇ ತಾರೀಕು ಜೂನ್ ತಿಂಗಳು ಮಂಗಳವಾರ 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೀನಿ. ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆಯಿಂದ 1-1.5 ಕಿಲೋಮೀಟರ್ ದೂರದಲ್ಲಿ ಲಕ್ಷ್ಮೀಕುಂಟ ಅನ್ನುವಂತಹ ಕ್ಷೇತ್ರ ಇದೆ, ಗ್ರಾಮ. ಅಲ್ಲಿ ಈ ಒಂದು ಮಹಾಯಾಗವನ್ನು ಆಯೋಜಿಸಲಾಗಿದೆ. ಇದಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ 8431384001 ಇದೊಂದೇ ನಂಬರ್ಗೆ ನೀವು ಫೋನ್ ಮಾಡಬೇಕು. ಇದಲ್ಲದೆ ಬೇರೆ ಯಾವ ನಂಬರ್ಗೆ ಫೋನ್ ಮಾಡಿದ್ರು ನಿಮ್ಮ ಮಾಹಿತಿ ಸಿಗಲ್ಲ. ಈ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ವಾಟ್ಸಪ್ ಮುಖಾಂತರ ಎಲ್ಲ ಡೀಟೇಲ್ಸ್ ಕಳಿಸ್ಕೊಡ್ತಾರೆ. 1001 ರೂಪಾಯಿ ನೀವು ಅಮೌಂಟನ್ನು ಪೇ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ಸನ್ನು ನೀವು ವಾಟ್ಸಪ್ಪಲ್ಲಿ ಕಳಿಸಿದ್ರೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಆದಮೇಲೆ ಅಲ್ಲಿ ಪೂಜೆ, ಹೋಮ, ಯಾಗದಲ್ಲಿ ಸಂಕಲ್ಪ ಆಗಿ ಪ್ರಸಾದವಾಗಿ ನಿಮಗೆ ಅಕ್ಷತೆ, ಒರಿಜಿನಲ್ ಸರ್ಟಿಫಿಕೇಟ್ ಸಮೇತ ಕರುಂಗಲಿ ಮಾಲಾ ಅನ್ನುವಂಥ ಮಾಲೆ ನಿಮಗೆ ಕೊರಿಯರ್ ಮುಖಾಂತರ ಮನೆಗೆ ಬಂದು ತಲುಪುತ್ತೆ. ಅದಕ್ಕೆ ಪಿನ್ ಕೋಡ್ ಸಮೇತವಾಗಿ ಅಡ್ರೆಸ್ ಬೇಕು ಅಂತ ಹೇಳಿದ್ದು. ಈ ಒಂದು ಮಾಲೆಯನ್ನು ನೀವು ಹಾಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜೀಸ್ ದೂರ ಆಗಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಗುರುಗಳ ಆಶೀರ್ವಾದ ಅನ್ನೋಂಥದ್ದು ಹೋಮದಿಂದ ಸಿಗುತ್ತೆ. ಈ ಯಾಗಕ್ಕೆ ನೀವು ಡೈರೆಕ್ಟಾಗಿ ಬಂದು ದರ್ಶನ ಮಾಡ್ಬೋದು, ಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು, ದೇವರ ದರ್ಶನ ಮಾಡಿ ಅನ್ನದಾನ, ಊಟ, ಪ್ರಸಾದ ಸ್ವೀಕಾರ ಮಾಡಿ ಹೋಗ್ಬೋದು. ನೀವು ನಿಮ್ಮ ಕುಟುಂಬ ಸಮೇತವಾಗಿ ಬರ್ಬೋದು, ಏನು ತೊಂದರೆ ಏನಿಲ್ಲ. ಬರೋಕ್ಕಾಗಲ್ಲ ಅಂತಂದ್ರೂ ಕೂಡ, ನಿಮಗೆ ತುಂಬ ದೂರ ಇದ್ದರೂ ಕೂಡ ಯೂಟ್ಯೂಬು, ಫೇಸ್ಬುಕ್ಕಲ್ಲಿ ಲೈವ್ ವಿಡಿಯೋ ನೀವು ವಾಚ್ ಮಾಡ್ಬೋದು. ಲೈವ್ ಸ್ಟ್ರೀಮ್ ಇರುತ್ತೆ, ಪೂಜೆ ಪ್ರಾರಂಭ ಆಗಿ ಮುಗಿಯೋವರೆಗೂ ಲೈವ್ ಸ್ಟ್ರೀಮ್ ಇರುತ್ತೆ, ನೀವು ಅದನ್ನು ವಾಚ್ ಮಾಡ್ಬೋದು. ದುಡ್ಡು ಕೊಟ್ಟರೆ ಬರಬೇಕಾಗೋಲ್ಲ, ಇಲ್ಲದ್ರೆ ಬರಬಾರ್ದು ಅಂದರೆ ಖಂಡಿತವಾಗ್ಲೂ ಆಗಿಲ್ಲ. ನೀವು ಹಣ ಪಾವತಿ ಮಾಡಲಿಲ್ಲ ಅಂದರೂ ಕೂಡ ಸರ್ವರಿಗೂ ಆಧಾರದ ಸುಸ್ವಾಗತ. ನೀವು ಬಂದು ದರ್ಶನ ಮಾಡಿ, ಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ, ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ಬೋದು, ಏನು ತೊಂದರೆ ಏನಿಲ್ಲ. ಅದರದ್ದೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಬಟ್ ಖಂಡಿತವಾಗ್ಲೂ ಹೇಳ್ತೀನಿ, ವೆರಿ ಕ್ಲಿಯರು, ನೀವು ಬಂದರೆ ಅದ್ಭುತವಾದಂಥ ಮಹಾಯಾಗ ಇದೆ. ಈ ಒಂದು ಪ್ರಸಾದ ಅನ್ನೋಂಥದ್ದು ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ತಲುಪುತ್ತೆ, ಹಾಗಾಗಿ ಚಿಂತೆ ಬೇಡ. ಈ ಒಂದು ಯಾಗ ನಡೀತಾ ಇರತಕ್ಕಂಥದ್ದು ವಿಶೇಷವಾಗಿ ಅತ್ತಿಬೆಲೆ ಅನ್ನುವಂಥ ಜಾಗದಲ್ಲಿ ಯಾಗಕ್ಕೆ ಬಂದು ಪಾರ್ಟಿಸಿಪೇಟ್ ಮಾಡಿ ದೇವರ ಆಶೀರ್ವಾದನ ಪಡ್ಕೊಳ್ಳಿ. ಓವರಾಲ್ ನೋಡಿದಾಗ ಮಿಥುನ ರಾಶಿಯವರಿಗೆ 2026 ಜೂನ್ 2ನೇ ತಾರೀಕಿಂದ 1 ವರ್ಷಕ್ಕಿಂತ ಅಧಿಕವಾದಂಥ ದಿನಗಳು ನಿಮಗೆ ತುಂಬ ಉತ್ತಮವಾದ ಸಮಯ. ಆದ್ದರಿಂದ ಉಪಯೋಗಿಸ್ಕೊಳ್ಳಿ. ಈ ಸಮಯದಲ್ಲಿ ಮಾಡಬೇಕಾಗಿರ್ತಕ್ಕಂಥ ವೃತ್ತಿ, ವ್ಯಾಪಾರ, ಹಣ ಸಂಪಾದನೆ, ಕುಟುಂಬ ಸೌಖ್ಯ, ಫ್ಯೂಚರ್ ಬಗ್ಗೆ ಡಿಸಿಷನ್ಸು ಎಲ್ಲ ಚೆನ್ನಾಗಿ ತಗೊಳ್ಳಿ. ಗುರುವಿನ ಆಶೀರ್ವಾದ ನಿಮಗೆ ಮತ್ತಷ್ಟು ಮಗದಷ್ಟು ಹೆಚ್ಚಾಗಿ ಬರಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.